ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ವಾಸಿಸುತ್ತಿದ್ದ. ಆ ರೈತನಿಗೆ ಪ್ರಾಣಿಗಳನ್ನು ಸಾಕುವುದು ತುಂಬ ಇಷ್ಟವಾಗಿತ್ತು. ಅವನ ಬಳಿ ಈಗಾಗಲೇ ಅನೇಕ ಎಮ್ಮೆಗಳಿದ್ದವು. ಅವುಗಳ ಹಾಲನ್ನು ಅವನು ಮಾರಾಟ ಮಾಡಿ ಮನೆ ನಡೆಸುತ್ತಿದ್ದ. ಹೀಗೆ ಒಂದು ದಿನ ಆ ರೈತ ತನ್ನ ಮನೆಯಲ್ಲಿ ಒಂದು ಮೊಲ ಮತ್ತು ಒಂದು ಮಂಗವನ್ನು ಸಾಕಿದನು. ಬಹಳ ದಿನಗಳ ನಂತರ ಆ ರೈತನಿಗೆ ಆ ಮೊಲ ಮತ್ತು ಕೋತಿಯೊಂದಿಗೆ ಆಟವಾಡುವ ಯೋಚನೆ ಬಂತು. ಆ ರೈತ ತನ್ನ ಹೊಲದಲ್ಲಿ ಅನೇಕ ಸಣ್ಣ ಹೊಂಡಗಳನ್ನು ತೆಗೆದು ಆ ಹೊಂಡಗಳನ್ನು ಮಣ್ಣಿನಿಂದ ಮುಚ್ಚಿದನು. ಒಂದು ಗುಂಡಿಯಲ್ಲಿ ಮಾತ್ರ ಒಂದು ಕ್ಯಾರೆಟನ್ನು ಬಚ್ಚಿಟ್ಟನು. ಈಗ ಆ ರೈತ ಮೊಲ ಮತ್ತು ಕೋತಿಗೆ ಆ ಕ್ಯಾರೆಟ್ ಹುಡುಕಲು ಹೇಳಿದನು. ಮೊಲವು ತುಂಬ ಆತ್ಮವಿಶ್ವಾಸದಿಂದ ಕೂಡಿತ್ತು ಮತ್ತು ಅದಕ್ಕೆ ತನ್ನ ಮೇಲೆ ಅಪಾರ ನಂಬಿಕೆ ಇತ್ತು. ಅವನು ಒಂದೊಂದು ಗುಂಡಿಯನ್ನು ಅಗೆಯಲು ಪ್ರಾರಂಭಿಸಿ ಕ್ಯಾರೆಟನ್ನು ಹುಡುಕಲು ಪ್ರಾರಂಭಿಸಿತು. ಆದರೆ ಕೋತಿ ತುಂಬ ನಕಾರಾತ್ಮಕವಾಗಿ ಮತ್ತು ಸೋಮಾರಿಯಾಗಿತ್ತು. ಹೊಲದಲ್ಲಿ ತುಂಬ ಹೊಂಡಗಳಿವೆ ಮತ್ತು ಒಂದು ಹೊಂಡದಲ್ಲಿ ಮಾತ್ರ ಕ್ಯಾರೆಟ್ ಇದೆ. ಅದನ್ನು ಯಾರು ಕಂಡುಕೊಳ್ಳುತ್ತಾರೆ? ಹೀಗೆ ಯೋಚಿಸುತ್ತಾ ಕೋತಿ ಒಂದು ಹೊಂಡದ ಮೇಲೆ ಹೋಗಿ ಮಲಗಿತು. ಈಗ ಮೊಲ ತನ್ನೆಲ್ಲ ಶ್ರಮ ವಹಿಸಿ ಕ್ಯಾರೆಟನ್ನು ಹುಡುಕುತ್ತಿತ್ತು. ಮೊಲ ಎಲ್ಲ ಹೊಂಡಗಳನ್ನು ಒಂದೊಂದಾಗಿ ನೋಡಿತು. ಆದರೆ ಯಾವುದೇ ಹೊಂಡದಲ್ಲಿ ಕ್ಯಾರೆಟ್ ಸಿಗಲಿಲ್ಲ. ಒಂದೇ ಒಂದು ಹೊಂಡ ಉಳಿದಿತ್ತು. ಮೊಲವು ಕೋತಿ ಮಲಗಿದ್ದ ಗುಂಡಿಯ ಬಳಿಗೆ ಹೋಗಿತು. ಈಗ ಮೊಲ ಕೋತಿಯ ಬಳಿಗೆ ಹೋಗಿ ಆ ಗುಂಡಿಯಿಂದ ಎದ್ದೇಳಲು ಹೇಳಿತು. ಕೋತಿ ಆ ಗುಂಡಿಯಿಂದ ಎದ್ದ ತಕ್ಷಣ ಮೊಲ ಆ ಗುಂಡಿಯನ್ನು ಅಗೆದು ಕ್ಯಾರೆಟನ್ನು ಹೊರತೆಗೆದು ಅದನ್ನು ಮಾಲೀಕರಿಗೆ ತೆಗೆದುಕೊಂಡು ಹೋಗಿ ನೀಡುತ್ತದೆ. ಕೋತಿ ಇಷ್ಟು ಹೊತ್ತು ಮಲಗಿದ್ದ ಗುಂಡಿಯೊಳಗೆ ಕ್ಯಾರೆಟ್ ಇರುವುದನ್ನು ನೋಡಿ ಆಶ್ಚರ್ಯಚಕಿತವಾಯಿತು. ಅವನು ಅದನ್ನು ಒಮ್ಮೆ ಅಗೆದಿದ್ದರೆ ಅವನಿಗೆ ಆ ಕ್ಯಾರೆಟ್ ಸಿಗುತ್ತಿತ್ತು ಮತ್ತು ಅವನು ಅದರ ಮಾಲೀಕರ ದೃಷ್ಟಿಯಲ್ಲಿ ದೊಡ್ಡವನಾಗುತ್ತಿದ್ದನು. ಇದನ್ನು ಯೋಚಿಸುತ್ತಾ ಅವನು ತನ್ನ ಕೃತ್ಯಕ್ಕೆ ವಿಷಾದಿಸುತ್ತಾನೆ. ಸ್ನೇಹಿತರೆ, ಈ ಕಥೆಯಿಂದ ನಾವು 3 ದೊಡ್ಡ ಪಾಠಗಳನ್ನು ಕಲಿಯುತ್ತೇವೆ. ಮೊದಲನೆಯದು, ನಾವು ನಮ್ಮ ಕೆಲಸದ ಬಗ್ಗೆ ಎಂದಿಗೂ ನಕಾರಾತ್ಮಕವಾಗಿ ಯೋಚಿಸಬಾರದು. ಆ ಕೋತಿಯು ಇಷ್ಟೊಂದು ಹೊಂಡಗಳಿವೆ ಮತ್ತು ಕ್ಯಾರೆಟ್ ಯಾವ ಹೊಂಡದಲ್ಲಿದೆ ಎಂದು ಅವನಿಗೆ ತಿಳಿದಿಲ್ಲ ಎಂದು ಭಾವಿಸಿದಂತೆ ಯೋಚಿಸುತ್ತಾ ಅವನು ಆ ಕೆಲಸವನ್ನು ತನಗಾಗಿ ದೊಡ್ಡದಾಗಿಸಿಕೊಂಡನು. ಈ ಕಥೆಯಿಂದ ನಮಗೆ ಸಿಗುವ ಎರಡನೆಯ ಪಾಠವೆಂದರೆ, ಕನಿಷ್ಠ ಪಕ್ಷ ನಾವು ಪ್ರಯತ್ನಿಸಬೇಕು. ಏಕೆಂದರೆ ನಾವು ಪ್ರಯತ್ನಿಸದಿರುವವರೆಗೆ ಅದೃಷ್ಟ ಕೂಡ ನಮ್ಮನ್ನು ಬೆಂಬಲಿಸುವುದಿಲ್ಲ. ಆ ಕೋತಿ ತಾನು ಮಲಗಿದ್ದ ಗುಂಡಿಯಿಂದ ಕ್ಯಾರೆಟ್ ಹುಡುಕಲು ಪ್ರಾರಂಭಿಸಿದರೆ ಅದಕ್ಕೆ ಕ್ಯಾರೆಟ್ ಸಿಗುತ್ತಿತ್ತು. ಆದರೆ ಅವನು ಪ್ರಯತ್ನಿಸಲೇ ಇಲ್ಲ. ಈ ಕಥೆಯಿಂದ ನಮಗೆ ಸಿಗುವ 3ನೇ ಪಾಠವೆಂದರೆ, ನಾವು ಬೇಗನೆ ಸೋಲನ್ನು ಒಪ್ಪಿಕೊಳ್ಳಬಾರದು. ಈಗ ನಮಗೆ ನಮ್ಮ ಕೆಲಸದಲ್ಲಿ ಯಾವ ವರ್ಷ ಯಶಸ್ಸು ಸಿಗುತ್ತದೆಯೋ ತಿಳಿದಿಲ್ಲ. ಅದು 2025 ಆಗಿರಬಹುದು, 2030 ಆಗಿರಬಹುದು ಅಥವಾ 2035 ಕೂಡ ಆಗಿರಬಹುದು. ಆದರೆ ನಾವು ಸಕಾರಾತ್ಮಕ ಚಿಂತನೆಯೊಂದಿಗೆ ಪ್ರಯತ್ನಿಸುತ್ತಲೇ ಇದ್ದಾಗ ಮತ್ತು ಬಿಟ್ಟುಕೊಡದಿದ್ದಾಗ ಮಾತ್ರ ನಮಗೆ ಯಶಸ್ಸು ಸಿಗುತ್ತದೆ. ಆದ್ದರಿಂದ ನೀವು ಈ ಕಥೆಯನ್ನು ಹೆಚ್ಚು ಜನರಿಗೆ ಹರಡಲು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ಕಥೆ ನಿಮಗೆ ಸ್ಫೂರ್ತಿ ನೀಡಿದರೆ ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋದ ಅಗತ್ಯವಿರುವ ಅನೇಕ ಅತೃಪ್ತ ಜನರಿದ್ದಾರೆ. ದಯವಿಟ್ಟು ಅವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಇನ್ನೊಬ್ಬರ ಜೀವ ಉಳಿಸಬಹುದು, ಇನ್ನೊಬ್ಬರ ಬದುಕನ್ನೇ ಬದಲಾಯಿಸಬಹುದು. ನಿಮ್ಮನ್ನು ಸಕಾರಾತ್ಮಕವಾಗಿಡಲು ನನ್ನ ಈ ಪ್ರಯತ್ನವನ್ನು ಲೈಕ್ ಮಾಡಿ ಮತ್ತು ಪುಸ್ತಕ ಪರಿಚಯ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.